ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ನಡೆದ 10ನೇ ಜಿಲ್ಲಾ ಸಮ್ಮೇಳನವನ್ನು ಉದ್ಘಾಟಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರಾಜ್ಯ ಖಜಾಂಚಿಗಳಾದ ಆರ್ಎಸ್ ಬಸವರಾಜ್ ಮಾತನಾಡಿ, ರಾಜ್ಯದಲ್ಲಿ 65,000 ನೌಕರರು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಗ್ರಾಮ ಪಂಚಾಯಿತಿಗಳ ಮೂಲಕ ಕುಡಿಯುವ ನೀರು, ಸ್ವಚ್ಛತೆ ಕಾರ್ಯ ಸೇರಿದಂತೆ ಜನರಿಗೆ ಅಗತ್ಯವಾದ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಶ್ರಮಿಸುವ ನೌಕರರಿಗೆ ಸರ್ಕಾರದಿಂದ ಇದುವರೆಗೂ ಯಾವುದೇ ಸೌಲಭ್ಯ ದೊರೆಯುತ್ತಿಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಸಿಬ್ಬಂದಿಗಳನ್ನು ಕೂಡಲೇ ಸರ್ಕಾರ ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಕರ ವಸೂಲಿಗಾರ, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ಸ್, ನೀರುಗುಂಟಿಗಳು, ಜವಾನ್, ಸ್ವಚ್ಛತಾಗಾರರು ಕೂಡ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಕನಿಷ್ಠ ವೇತನವನ್ನು 31,000 ನಿಗದಿಗೊಳಿಸಬೇಕು. ನಿವೃತ್ತಿ ಹೊಂದಿದ ನೌಕರರಿಗೆ ಮಾಸಿಕವಾಗಿ 5,000 ಪಿಂಚಣಿ ನೀಡಬೇಕು. ನೌಕರರ ಕುಟುಂಬದ ಸದಸ್ಯರಿಗೂ ಆರೋಗ್ಯ ವಿಮೆಯನ್ನು ನೀಡಿ 50,000 ರೂಪಾಯಿವರೆಗೂ ಉಚಿತ ಚಿಕಿತ್ಸೆ ಸೌಲಭ್ಯ ನೀಡಬೇಕು. ಮರಣ ಹೊಂದಿದ ನೌಕರರ ಕುಟುಂಬದ ಸದಸ್ಯರಿಗೆ ಅನುಕಂಪದ ವೇತನ ನೀಡಬೇಕು. ಪ್ರತಿ ತಿಂಗಳು 5ನೇ ತಾರೀಕಿಗೆ ವೇತನ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಆಫ್ ಗ್ರೇಡ್ ಮಾಡುವುದರಿಂದ ಉಳಿದ ನೌಕರರಿಗೆ ಮುಂಬಡ್ತಿ ದೊರೆಯುತ್ತದೆ. ನಮ್ಮ ಬೇಡಿಕೆಗಳನ್ನು ಇದುವರೆಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೂ ಸಲ್ಲಿಸಲಾಗಿದ್ದರೂ ಇನ್ನೂ ಕೂಡ ಜಾರಿಯಾಗದೇ ಇರುವುದರಿಂದ ಅಕ್ಟೋಬರ್ 1ರಂದು ಕಲಬುರಗಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆಯವರ ನಿವಾಸದ ಎದುರು ಕಲ್ಯಾಣ ಕರ್ನಾಟಕ ಭಾಗದ 20,000 ಗ್ರಾಮ ಪಂಚಾಯಿತಿ ನೌಕರರಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸರ್ಕಾರ ನಮ್ಮ ಪಂಚಾಯಿತಿ ನೌಕರಿಗೆ ಅನೇಕ ಹೋರಾಟಗಳನ್ನು ನಡೆಸ್ತಾ ಇದೀವಿ. ನಮಗೆ ಇವತ್ತು ಕನಿಷ್ಠ ಕೂಲಿ 36,000 ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕಾರ್ಮಿಕರಿಗೆ ಇವತ್ತು ನೌಕರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತ. ಆದ್ರೆ ಇವತ್ತು ಈ ಸರ್ಕಾರಗಳು ನಮ್ಮ ಕನಿಷ್ಠ ವೇತನ ಹೆಚ್ಚು ಮಾಡ್ತಾ ಇಲ್ಲ. ಇವತ್ತು ನಾವು 2022ರಲ್ಲಿ ವಿಧಾನಸೌಧದಿಂದ ಹೋರಾಟ ಮಾಡಿದ್ವಿ. 5 ವರ್ಷ ಆಗಿದೆ, ನಮ್ಮ ವೇತನ ಹೆಚ್ಚಾಗಿಲ್ಲ. ನಮಗೆ 31,000 ಕನಿಷ್ಠ ಕೂಲಿ ಕೊಡ್ರಿ ಅಂತ ಹೇಳಿ. ಆದ್ರೆ ನಮ್ಮ ವೇತನವನ್ನ ಸರ್ಕಾರ ಹೆಚ್ಚು ಮಾಡಲಿಲ್ಲ. ಅವತ್ತಿದ್ದಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ, ಅವತ್ತಿದ್ದಂತ ಆರ್ಡಿಪಿ ಮಿನಿಸ್ಟರ್ಗೆ, ಅವತ್ತಿದ್ದಂತ ಲೇಬರ್ ಮಿನಿಸ್ಟರ್ಗೆ ಅನೇಕ ಮನವಿ ಪತ್ರಗಳನ್ನು ಕೊಟ್ಟು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಈದ್ಗಾ ಫಂಕ್ಷನ್ ಹಾಲ್ ವರೆಗೂ 100 ಗ್ರಾಮ ಪಂಚಾಯಿತಿ ನೌಕರರಿಂದ ಬೈಕ್ ರ್ಯಾಲಿ ನಡೆಸಲಾಯಿತು. ಹಿರಿಯ ಕಾರ್ಮಿಕ ಹೋರಾಟಗಾರರಾದ ಸಿಪಿಎಂ ರಾಷ್ಟ್ರೀಯ ಕಾರ್ಯದರ್ಶಿ ಸೀತಾರಾಮಯಚೂರಿ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಆಂಜನೇಯ ನಾಯಕ್ ಗೋರ್ಕಲ್, ಸಿಐಟಿಯು ಜಿಲ್ಲಾ ಅಧ್ಯಕ್ಷರಾದ ಪದ್ಮ, ಪ್ರಧಾನ ಕಾರ್ಯದರ್ಶಿ ಡಿ ಶರಣಬಸವ, ಗಿರಿಯಪ್ಪ, ತಾಲೂಕು ಸಿಐಟಿಯು ಮುಖಂಡರಾದ ಎಚ್ ಶರ್ಫುದ್ದೀನ್ ಪೋತ್ನಾಳ, ಆರ್ಡಿಪಿಆರ್ ನೌಕರರ ಸಂಘದ ಅಧ್ಯಕ್ಷರಾದ ಅಖ್ತರ್ ಪಾಷಾ, ಕರ್ನಾಟಕ ರೈತ ಸಂಘದ ವೀರನ್ಗೌಡ, ವೀರೇಶ್, ತಾಲೂಕು ಕಾರ್ಯದರ್ಶಿ ಸುರೇಶ್, ಅಂಬಣ್ಣ ನಾಯಕ, ಮಲ್ಲಿಕಾರ್ಜುನ, ಅಂಬಣ್ಣ ನಾಯಕ್ ಬ್ಯಾಗ್ವಾಟ್, ಬಸವರಾಜಗೌಡ, ಶರಣಬಸವ ಹರವಿ, ಆಂಜನೇಯ ನಾಯಕ, ಬಸವರಾಜಗೌಡ, ಮೌನೇಶ್ ಮಟ್ಟೂರು, ಶಿವರಾಜಸ್ವಾಮಿ ಮಲ್ಕಾಪುರು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ನೌಕರರು ಭಾಗವಹಿಸಿದ್ದರು.